ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟ್ ಮಾಡಬೇಕು, ಪಾಟ್ ಮಿಕ್ಸ್ನ ಯಾವ ರೀತಿ ತಗೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನರ್ಸರಿಯಲ್ಲಿ ಯಾವ ಟೈಮಲ್ಲಿ ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ತಗೊಳ್ಬೇಕು, ಯಾವ ಟೈಮಲ್ಲಿ ರಿಪೋರ್ಟ್ನ ಮಾಡಬೇಕು, ಯಾವ ಸೈಜಿನ ಪಾಟಿಗೆ ರಿಪೋರ್ಟಿಂಗ್ನ ಮಾಡಿಕೊಳ್ಬೇಕು ಅಂತಲೂ ಕೂಡ ತಿಳಿಸ್ತೀನಿ. ಬೋಗನ್ವಿಲ್ಲಾ ಪ್ಲ್ಯಾಂಟಲ್ಲಿ ಹೂಗಳನ್ನು ಯಾವ ಟೈಮಲ್ಲಿ ನೋಡ್ಬೋದು ಅಂದರೆ, ಮಳೆಗಾಲ ಮುಗಿತಾ ಬರ್ತಾ ಇದೆ ಅನ್ಬೇಕಾದ್ರೆ ಹೊಸ ಚಿಗುರಿನ ಜೊತೆಗೆ ಹೊಸ ಹೂಗಳು ಕೂಡ ಗಿಡದಲ್ಲಿ ಕಾಣ್ತಾ ಇರುತ್ತೆ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ಎಲೆಗಳಿಗಿಂತ ಹೂಗಳು ಕಲೆಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಎಲೆಗಳಿಗೂ ಹೂಗಳಿಗೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಆ ರೀತಿ ಹೂಗಳು ಹರಳುತ್ತೆ. ಅದರಲ್ಲೂ ತುಂಬ ಬಿಸಿಲಿದ್ದಾಗ ಗಿಡದ ತುಂಬ ಹೂಗಳನ್ನು ನೋಡ್ಬೋದು. ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿಯೇ ಕಾಣ್ತಾ ಇದೆ. ಅದ್ರ ಜೊತೆಗೆ ಹೂಗಳು ಕೂಡ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿಯೇ ಹೂಗಳು ಬಿಡ್ತಾ ಇದೆ ಗಿಡ. ಅದನ್ನು ಕೂಡ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಮಣ್ಣು ತುಂಬ ಬೇಗ ಡ್ರೈ ಆಗ್ತಾ ಇದೆ. ಮಳೆಗಾಲದಲ್ಲಿ ಗೊತ್ತಾಗ್ತಿರಲಿಲ್ಲ. ಮಳೆಯ ನೀರು ಪ್ಲ್ಯಾಂಟಿಗೆ ಬೀಳ್ತಿರೋದ್ರಿಂದ ಡೈಲಿ ನೀರಿನ ಅವಶ್ಯಕತೆ ಇರಲಿಲ್ಲ. ಮಳೆಯ ನೀರೇ ಗಿಡಕ್ಕೆ ಸಾಕಾಗ್ತಾಯಿತ್ತು. ಆದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಬೇಗ ಡ್ರೈ ಆಗ್ತಾ ಇದೆ. ಬೆಳಗ್ಗೆ ಹಾಕಿದ ನೀರು ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ಫುಲ್ಲು ಡ್ರೈ ಆಗ್ತಾಯಿದೆ. ಆದಷ್ಟು ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ಔಟ್ಡೋರಲ್ಲಿ ಇಟ್ಟಿರ್ತೀವಿ. ತುಂಬ ಬಿಸಿಲಿರೋ ಕಡೆ ಪ್ಲ್ಯಾಂಟ್ ಇಟ್ಟಾಗ್ಲೇ ತುಂಬ ಹೂಗಳನ್ನು ನೋಡ್ಬೋದು. ನೆರಳಲ್ಲಿ ಇದ್ದಾಗ ಆದಷ್ಟು ಕಡಿಮೆ ಹೂಗಳನ್ನು ಬಿಡುತ್ತೆ. ತುಂಬ ಬಿಸಿಲಲ್ಲಿ ಇಟ್ಟಾಗ ಮಾತ್ರ ಆದಷ್ಟು ತುಂಬ ಜಾಸ್ತಿ ಹೂಗಳನ್ನು ಗಿಡದಲ್ಲಿ ನೋಡ್ಬೋದು. ನರ್ಸರಿಯಿಂದ ಪ್ಲ್ಯಾಂಟನ್ನು ಮಳೆಗಾಲ ಮುಗ್ಯೋಕ್ಕೆ ಇನ್ನು 1 ತಿಂಗಳು ಇದೆ ಅನ್ಬೇಕಾದ್ರೆ ತೊಗೊಂಡು ಬರಬೇಕು. ಬೋಗನ್ವಿಲ್ಲಾ ಪ್ಲ್ಯಾಂಟು ಪ್ಯೂರ್ ಔಟ್ಡೋರ್ ಪ್ಲ್ಯಾಂಟ್ ಆಗಿರುತ್ತೆ, ಇಂಡೋರ್ ಪ್ಲ್ಯಾಂಟ್ ಆಗಿರೋದಿಲ್ಲ. ಹಾಗಾಗಿನೇ ಮಳೆಗಾಲ ಮುಗ್ಯೋಕ್ಕೆ ಇನ್ನು 1 ತಿಂಗಳು ಇದೆ ಅನ್ಬೇಕಾದ್ರೆ ತೊಗೊಂಡು ಬರ್ಬೋದು. ತಕ್ಷಣವೂ ಕೂಡ ರಿಪೋರ್ಟ್ನ ಮಾಡ್ಕೊಳ್ಬೋದು. ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ಒಂದು ವೆದರಿಗೆ ಸೆಟ್ ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ. ತಕ್ಷಣ ರಿಪೋರ್ಟ್ನು ಕೂಡ ಮಾಡ್ಕೊಳ್ಬೋದು. ಆದರೆ ನೆಟ್ ಪಾಟನ್ನು ಯೂಸ್ ಮಾಡಿ ರಿಪೋರ್ಟ್ನ ಮಾಡಿರ್ತಾರೆ ನರ್ಸರಿಲಿ. ಹಾಗಾಗಿನೇ ದಾಸವಾಳ ಆಗಿರ್ಬೋದು, ಬೋಗನ್ವಿಲ್ಲಾ ಪ್ಲ್ಯಾಂಟ್ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಮನೆಗೆ ತಂದ ತಕ್ಷಣವೂ ಕೂಡ ರಿಪೋರ್ಟ್ನ ಮಾಡ್ಕೊಳ್ಬೋದು. ಯಾಕೆ ಅಂದರೆ ನೆಟ್ ಪಾಟ್ನ ಯೂಸ್ ಮಾಡಿ ರಿಪೋರ್ಟ್ನ ಮಾಡಿರ್ತಾರೆ. ನರ್ಸರಿಯಲ್ಲಿ ಗಿಡಗಳ ಕೇರಿಂಗ್ ಬೇರೆ ರೀತಿ ಇರುತ್ತೆ, ಮನೆಗೆ ತಂದ ಮೇಲೇ ಬೇರೆ ರೀತಿ ಇರುತ್ತೆ. ಹಾಗಾಗಿನೇ ಅಡ್ಜಸ್ಟ್ ಆಗಬೇಕು. ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರಬೇಕು ಅಂದರೆ ನೆಟ್ ಪಾಟನ್ನು ರಿಮೂವ್ ಮಾಡಿನೇ ರಿಪೋರ್ಟ್ನ ಮಾಡ್ಕೊಳ್ಬೇಕು. ನರ್ಸರಿಯಿಂದ ತಂದ ತಕ್ಷಣವೂ ಕೂಡ ರಿಪೋರ್ಟ್ನ ಮಾಡ್ಕೊಳ್ಬೋದು ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು. ವಿಡಿಯೋದಲ್ಲಿ ನೋಡ್ಬೋದು ಎಲ್ಲ ಪ್ಲ್ಯಾಂಟ್ಗಳು ಕೂಡ ತುಂಬ ಹೆಲ್ದಿಯಾಗಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಗಿಡದಲ್ಲೂ ಕೂಡ ಹೂಗಳು ತುಂಬ ಚೆನ್ನಾಗಿ ಹರಳಿದೆ. ಆದ್ರೂ ಕೂಡ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಪ್ಲ್ಯಾಂಟು ತುಂಬ ದೊಡ್ಡದಾದ್ಮೇಲೆ ರಿಪೋರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಗಿಡದ ಬೇರುಗಳು ಕೂಡ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಆಗ ನೆಟ್ ಪಾಟನ್ನು ತೆಗೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ತುಂಬ ಡ್ರೈ ಇರುವಂತಹ ಮಣ್ಣನ್ನು ಬಳಸಿ ರಿಪೋರ್ಟ್ನ ಮಾಡಿದ್ದಾರೆ. ಮುಂದೆ ರಿಪೋರ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಬೇರುಗಳು ಕೂಡ ತುಂಬ ಬಲವಾಗಿ ಅದು ಪಾಟ್ ಫುಲ್ಲು ಕವರ್ ಆಗುತ್ತೆ. ಅದ್ರ ಜೊತೆಗೆ ಪ್ಲ್ಯಾಂಟಿನ ಬುಡನೂ ಕೂಡ ತುಂಬ ದೊಡ್ಡದಾದಾಗ ನೆಟ್ ಪಾಟನ್ನು ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೆಟ್ ಪಾಟ್ ಕಟ್ ಮಾಡಬೇಕಾದ್ರೆ ಬೇರುಗಳು ಕೂಡ ಕಟ್ ಆಗುತ್ತೆ. ಹಾಗಾಗಿನೇ ಪ್ಲ್ಯಾಂಟು ತುಂಬ ಚಿಕ್ಕದಿದ್ದಾಗಲೇ ರಿಪೋರ್ಟ್ನ ಮಾಡ್ಕೊಳ್ಳೋದು. ನೆಟ್ ಪಾಟನ್ನು ರಿಮೂವ್ ಮಾಡಿ ಪಾಟಿಗೆ ಹಾಕೊಳ್ಳೋದ್ರಿಂದ ಚಿಕ್ಕ ಗಿಡ ಇರೋದ್ರಿಂದ ಬೇಗ ಅದು ಕವರ್ ಆಗುತ್ತೆ, ಡಲ್ ಆಗೋದಿಲ್ಲ ಬೇಗ. ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ಯಾವ ರೀತಿ ತೊಗೊಳ್ಳೋದು, ಯಾವ ಪಾಟ್ ಸೈಜನ್ನು ತೊಗೊಳ್ಬೇಕು, ಪ್ಲ್ಯಾಂಟನ್ನು ತುಂಬ ಚಿಕ್ಕದಿರುವಂತಹ ಪ್ಲ್ಯಾಂಟನ್ನು ತೊಗೊಬೇಕಾ, ದೊಡ್ಡದಿರುವಂತಹ ಪ್ಲ್ಯಾಂಟನ್ನು ತೊಗೊಳ್ಬೇಕಾ ಅನ್ನೋದಾದರೆ ನನ್ನ ಸಜೆಷನ್ ಏನು ಅಂದರೆ ಆದಷ್ಟು ಚಿಕ್ಕದಿರುವಂತಹ ಪಾಟ್ ಸೈಜನ್ನೇ ತೊಗೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ ಆದಷ್ಟು ನರ್ಸರಿಯಲ್ಲಿ 5 ಇಂಚಿನ ಪಾಟ್ ಸೈಜ್ ಇರುವಂತಹ ಪ್ಲ್ಯಾಂಟಿಗೆ 250 ಇರುತ್ತೆ. ನೀವು ದೊಡ್ಡ ಪಾಟನ್ನು ತೊಗೊಳ್ತೀನಿ, ಪಾಟ್ ಸೈಜು ಕೂಡ ತುಂಬ ದೊಡ್ಡದಿರಬೇಕು, ಪ್ಲ್ಯಾಂಟು ಕೂಡ ತುಂಬ ದೊಡ್ಡದಿರಬೇಕು ಅನ್ನೋದಾದರೆ ಪ್ರೈಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನೆಟ್ ಪಾಟನ್ನು ತೆಗೆದು ರಿಪೋರ್ಟ್ನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಗಟ್ಟಿ ಇರುವಂತಹ ಪ್ಲ್ಯಾಸ್ಟಿಕ್ಕನ್ನು ಯೂಸ್ ಮಾಡಿ ನೆಟ್ ಪಾಟನ್ನು ಹಾಕಿರ್ತಾರೆ. ನೆಟ್ ಪಾಟ್ ತುಂಬ ಗಟ್ಟಿ ಇರುತ್ತೆ. ಹಾಗಾಗಿನೇ ಆದಷ್ಟು 250ಇಂದ ಶುರುವಾಗುವಂತಹ ಪ್ಲ್ಯಾಂಟನ್ನು ತೊಗೊಂಡ್ರೆ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿಯೇ ಬರುತ್ತೆ. ಆದಷ್ಟು ಔಟ್ಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಬೇಗ ಡಲ್ ಆಗೋದಿಲ್ಲ ಪ್ಲ್ಯಾಂಟು. ಮಳೆಗಾಲ ಮುಗಿಯೋದ್ರ ಒಳಗಡೆ ನರ್ಸರಿಯಿಂದ ಪ್ಲ್ಯಾಂಟನ್ನು ತೊಗೊಂಡು ಬರಬೇಕು. ಅದ್ರ ಜೊತೆಗೆ ಮಳೆಗಾಲ ಮುಗಿಯೋದ್ರ ಒಳಗೇ ರಿಪೋರ್ಟ್ನ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ನೆಟ್ ಪಾಟ್ನ ತೆಗೆದು ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೇರುಗಳು ಕಟ್ಟಾಗಿರುತ್ತೆ. ಮಳೆಗಾಲದಲ್ಲಿನೇ ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಬಿಸಿಲು ಕೂಡ ಇರೋದಿಲ್ಲ.
ಮಳೆಗಾಲ ಮುಗಿತಾ ಬಂದಾಗ ತುಂಬ ಮಳೆನೂ ಕೂಡ ಪ್ಲ್ಯಾಂಟಿಗೆ ಬೀಳ್ತಿರೋದಿಲ್ಲ. ಆ ಟೈಮಲ್ಲಿ ರೀಪಾಟ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಹೊಸ ಹೊಸ ಚಿಗುರುಗಳು ಕೂಡ ಮಳೆಗಾಲ ಮುಗಿಯೋದ್ರ ಒಳಗಡೆ ಆಗುತ್ತೆ. ಮಳೆಗಾಲ ಮುಗಿದು ತುಂಬ ಬಿಸಿಲು ಬರ್ತಾ ಇದೆ ಅನ್ಬೇಕಾದ್ರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕಾಣೋದ್ರ ಜೊತೆಗೆ ತುಂಬ ಹೂಗಳನ್ನು ಕೂಡ ಪ್ಲ್ಯಾಂಟಲ್ಲಿ ನೋಡ್ಬೋದು. ನಾನೀಗ ಮಳೆಗಾಲ ಮುಗಿದು ತುಂಬ ಬಿಸಿಲಿದ್ರೂ ಕೂಡ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಹೇಳಿದೆ ಮಣ್ಣು ತುಂಬ ಡ್ರೈ ಅನ್ನಿಸ್ತಾ ಇದೆ, ಡೈಲಿ ನೀರನ್ನು ಹಾಕ್ಕೊಳ್ಬೇಕಾಗಿದೆ. ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನನೇ ಮಣ್ಣು ಡ್ರೈ ಆಗ್ತಾಯಿದೆ. ಫುಲ್ಲು ಕೆಂಪು ಮಣ್ಣನ್ನು ಬಳಸಿ ರೀಪಾಟ್ನ ಮಾಡಿದರೆ ಹಾಗಾಗಿನೇ ಬೇಗ ಡ್ರೈ ಆಗ್ತಾ ಇದೆ. ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ನೆಟ್ ಕೆಳಗಡೆ ಪ್ಲ್ಯಾಂಟನ್ನು ಒಂದು 15 ಡೇಸ್ ಇಟ್ಕೊಳ್ಬೋದು ಅಂತ ನಾನು ಅಂದ್ಕೊಂಡು ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಪ್ಲ್ಯಾಂಟ್ ಆದಷ್ಟು ಮಳೆಗಾಲ ಮುಗಿಯೋದ್ರೊಳಗಡೆ ರೀಪಾಟ್ನ ಮಾಡ್ಕೊಳ್ಬೇಕಿತ್ತು, ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿನೇ ಈಗ ರೀಪಾಟ್ನ ಮಾಡಿ ನೆಟ್ ಕೆಳಗಡೆ ಪ್ಲ್ಯಾಂಟನ್ನು ಒಂದು 15 ಡೇಸ್ ಆದಮೇಲೆ ನಾನು ಬಿಸಿಲಿಗೆ ಇಡ್ತೀನಿ. ಅದೇ ರೀತಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ನೆಟ್ ಕೆಳಗಡೆ ಇಟ್ಕೊಳ್ತೀನಿ ಅನ್ನೋದಾದರೆ ಮಳೆಗಾಲ ಮುಗಿದ ಮೇಲೂ ಕೂಡ ರೀಪಾಟ್ನ ಮಾಡ್ಕೊಳ್ಬೋದು. ನೆಟ್ ಕೆಳಗಡೆ ಇಡೋಕ್ಕೆ ಆಗೋದಿಲ್ಲ ಅನ್ನೋದಾದರೆ ಮಳೆಗಾಲ ಮುಗಿಯೋದ್ರ ಒಳಗೇ ರೀಪಾಟ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನರ್ಸರಿಯಿಂದ ತಂದಿರುವಂತಹ ಪ್ಲ್ಯಾಂಟಲ್ಲಿರುವಂತಹ ಮಣ್ಣನ್ನು ಬಳಸಿ ಇಲ್ಲಿ ರೀಪಾಟ್ನ ಮಾಡ್ತಾ ಇಲ್ಲ. ಮಿಕ್ಸ್ ಮಾಡೋಕ್ಕೂ ಕೂಡ ಮಣ್ಣನ್ನು ಬಳಸ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ತುಂಬ ಡ್ರೈ ಆಗ್ತಾ ಇದೆ ಮಣ್ಣು, ಹಾಗಾಗಿನೇ ಮಿಕ್ಸ್ ಮಾಡೋಕ್ಕೂ ಕೂಡ ಮಣ್ಣನ್ನು ಬಳಸ್ಕೊಳ್ತಾ ಇಲ್ಲ. ಕೆಂಪು ಮಣ್ಣಿಂದ ರೀಪಾಟ್ನ ಮಾಡಿದ್ದಾರೆ, ಆದ್ರೂ ಕೂಡ ಮಿಕ್ಸ್ ಮಾಡೋಕ್ಕೆ ಬೇಡ ಅಂತ ನಾನಿಲ್ಲಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಆದರೆ ಪಾಟಲ್ಲಿರುವಂತಹ ಕೆಂಪು ಮಣ್ಣನ್ನು ಬಳಸ್ತಾ ಇಲ್ಲ. ನಮ್ಮ ತೋಟದಲ್ಲಿರುವಂತಹ ಕೆಂಪು ಮಣ್ಣನ್ನು ಮತ್ತು ಕಪ್ಪು ಮಣ್ಣನ್ನು ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಬೋಗನ್ವಿಲ್ಲಾ ಪ್ಲ್ಯಾಂಟು ಔಟ್ಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಕೋಕೋಪೀಟ್ನ ಬಳಸ್ತಾ ಇಲ್ಲ. ಇಲ್ಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತು ಕಾಂಪೋಸ್ಟನ್ನ ಬಳಸಿ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಹೂ ಬಿಡುವಂತಹ ಗಿಡ ಬೋಗನ್ವಿಲ್ಲಾ ಪ್ಲ್ಯಾಂಟು, ಅದರಲ್ಲೂ ಔಟ್ಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ನಾನು ಫರ್ಟಿಲೈಸರ್ ಆಗಿ ಕಾಂಪೋಸ್ಟನ್ನ ಬಳಸ್ತಾ ಇದ್ದೀನಿ. ಕಾಂಪೋಸ್ಟನ್ನ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಕಾಂಪೋಸ್ಟನ್ನು ಕೂಡ ಬಳಸಬೇಕು. ಇದು ಫಸ್ಟ್ ಟೈಮು ಪ್ಲ್ಯಾಂಟಿಗೆ ರೀಪಾಟಿಂಗ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಪ್ಲ್ಯಾಂಟು ಫರ್ಟಿಲೈಸರ್ನ ಫಸ್ಟ್ ಅಡ್ಜಸ್ಟ್ ಆಗಬೇಕು. ನರ್ಸರಿಯಲ್ಲಿ ಕೊಡುವಂಥ ಫರ್ಟಿಲೈಸರು ಬೇರೆ ರೀತಿ ಇರುತ್ತೆ. ಮನೆಗೆ ಬಂದ ಮೇಲೆ ನಾವು ನಮ್ಮ ಫರ್ಟಿಲೈಸರ್ಗೆ ಪ್ಲ್ಯಾಂಟನ್ನು ಅಡ್ಜಸ್ಟ್ ಮಾಡಬೇಕಾದ್ರೆ ಸಡನ್ನಾಗಿ ತುಂಬ ಫರ್ಟಿಲೈಸರ್ನ ಯೂಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬಾರ್ದು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಫರ್ಟಿಲೈಸರ್ನ ಯೂಸ್ ಮಾಡ್ಕೊಳ್ಬೇಕು. ಮಣ್ಣಿನ ಪ್ರಮಾಣ ಜಾಸ್ತಿ ಇರಬೇಕು. ಕಾಂಪೋಸ್ಟು ಆದಷ್ಟು ಕಡಿಮೆ ಹಾಕಿ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ಕಪ್ಪು ಮಣ್ಣಿದೆ, ಕೆಂಪು ಮಣ್ಣಿಲ್ಲ ಅಂದರೆ ಕಪ್ಪು ಮಣ್ಣಿಗೆ ಕಾಂಪೋಸ್ಟ್ನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೋದು. ಪ್ಲೈನ್ ಮಣ್ಣು ತುಂಬ ಚೆನ್ನಾಗಿದೆ ಅಂದರೆ ಅದರಲ್ಲೂ ಕೂಡ ರೀಪಾಟ್ನ ಮಾಡ್ಕೊಳ್ಬೋದು. ಕೆಂಪು ಮಣ್ಣು, ಕಪ್ಪು ಮಣ್ಣು ಎರಡನ್ನೂ ಕೂಡ ಮಿಕ್ಸ್ ಮಾಡಿನೇ ರೀಪಾಟ್ ಮಾಡಬೇಕು ಅನ್ನೋದಿಲ್ಲ. ಎರಡೂ ಮಣ್ಣು ಕೂಡ ಇದೆ ಅನ್ನೋದಾದರೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಮಣ್ಣಲ್ಲೂ ಕೂಡ ರೀಪಾಟ್ನ ಮಾಡ್ಕೊಳ್ಬೋದು. ಕಾಂಪೋಸ್ಟ್ನ ಬಳಸಿ ರೀಪಾಟ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಹಸುವಿನ ಗೊಬ್ಬರನ ಡೈರೆಕ್ಟಾಗಿ ಮಣ್ಣಿಗೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ಪ್ಲ್ಯಾಂಟು ಕೂಡ ತುಂಬ ಚಿಕ್ಕದಾಗಿರುತ್ತೆ. ಅದ್ರ ಜೊತೆಗೆ ಮೊದಲಿಗೆ ಅದಕ್ಕೆ ಮಣ್ಣಿನ ಜೊತೆ ನಾವು ಹಸುವಿನ ಗೊಬ್ಬರನ ಮಿಕ್ಸ್ ಮಾಡಿ ರೀಪಾಟ್ನ ಮಾಡೋದ್ರಿಂದ ಸಡನ್ನಾಗಿ ಫರ್ಟಿಲೈಸರ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಪ್ಲ್ಯಾಂಟಿಗೆ. ಪ್ಲ್ಯಾಂಟಿನ ಸೈಜಿಗೆ ಕರೆಕ್ಟಾಗಿ ಫರ್ಟಿಲೈಸರ್ನ ಕೊಡಬೇಕು. ಪ್ಲ್ಯಾಂಟು ತುಂಬ ಚಿಕ್ಕದಿದ್ದಾಗ ಆದಷ್ಟು ಕಾಂಪೋಸ್ಟನ್ನ ಹಾಕ್ಕೊಡ್ಬೋದು. ಇಲ್ಲ ಅಂದರೆ ಪ್ಲೈನ್ ಮಣ್ಣಿಂದನೂ ಕೂಡ ರೀಪಾಟ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಫಸ್ಟ್ ಟೈಮು ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ ನರ್ಸರಿಯಿಂದ ತಂದ ಮೇಲೆ ಪ್ಲ್ಯಾಂಟನ್ನು ಅನ್ನೋದಾದರೆ ಆದಷ್ಟು ಫರ್ಟಿಲೈಸರ್ನ ಹಾಕ್ತಲೇ ರೀಪಾಟ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಫರ್ಟಿಲೈಸರ್ ಯೂಸ್ ಮಾಡ್ತೀನಿ, ಮಣ್ಣು ಚೆನ್ನಾಗಿಲ್ಲ ಅನ್ನೋದಾದರೆ ಯೂಸ್ ಮಾಡ್ಕೊಳ್ಬೋದು. ಆದರೆ ಕಾಂಪೋಸ್ಟ್ನ ಬಳಸಿ ರೀಪಾಟ್ನ ಮಾಡಬೇಕು. ಹಸುವಿನ ಗೊಬ್ಬರನ ಆದಷ್ಟು ಬಳಸೋದು ಬೇಡ. ಹಸುವಿನ ಗೊಬ್ಬರ ಹಾಕಲೇಬಾರ್ದ ಅನ್ನೋದಾದರೆ ಹಾಕ್ಬೋದು. ಆದರೆ ನರ್ಸರಿಯಿಂದ ಪ್ಲ್ಯಾಂಟನ್ನು ತಂದ ಮೇಲೆ ಫಸ್ಟ್ ಟೈಮು ರೀಪಾಟ್ನ ಮಾಡಬೇಕಾದ್ರೆ ಮಾತ್ರ ಬೇಡ. ನೆಕ್ಸ್ಟ್ ಟೈಮು ರೀಪಾಟ್ನ ಮಾಡೋದಾಗಿರ್ಬೋದು, ಪ್ಲ್ಯಾಂಟಿಗೆ ಎಕ್ಸ್ಟ್ರಾ ಮಣ್ಣನ್ನು ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ ಫರ್ಟಿಲೈಸರ್ನ ಕೊಡಬೇಕು ಅಂದಾಗ ಹಸುವಿನ ಗೊಬ್ಬರನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ಹಾಕ್ಕೊಳ್ಬೋದು ಪ್ಲ್ಯಾಂಟಿಗೆ. ಆದರೆ ನರ್ಸರಿಯಿಂದ ಫಸ್ಟ್ ಟೈಮು ಪ್ಲ್ಯಾಂಟನ್ನು ತಂದಾಗ ಫಸ್ಟ್ ಟೈಮು ರೀಪಾಟ್ನ ಮಾಡ್ಕೊಳ್ಬೇಕಾದ್ರೆ ಹಸುವಿನ ಗೊಬ್ಬರನ ಹಾಕ್ಕೊಳ್ಳೋದು ಬೇಡ. ಆದಷ್ಟು ಕಾಂಪೋಸ್ಟ್ ಇದ್ದರೆ ಹಾಕ್ಕೊಳ್ಬೋದು ಗೊಬ್ಬರನ. ಕಾಂಪೋಸ್ಟ್ ಇಲ್ಲ ಅನ್ನೋದಾದರೆ ಯಾವುದೇ ರೀತಿಯ ಫರ್ಟಿಲೈಸರ್ನ ಹಾಕ್ಕೊಳ್ಳೋದು ಬೇಡ. ಪ್ಲೈನ್ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಬೋದು. ಪ್ಲ್ಯಾಂಟು 1 ವರ್ಷ ಆಗಿದೆ ಅನ್ನೋದಾದರೆ ಹಸುವಿನ ಗೊಬ್ಬರನ ಹಾಕ್ಕೊಳ್ಬೋದು. ಹಸುವಿನ ಗೊಬ್ಬರನ ಲಿಕ್ವಿಡ್ ಥರ ಗಿಡಕ್ಕೆ ಹಾಕ್ಕೊಳ್ಬೇಕು.
ಚಿಕ್ಕ ಪಾಟಲ್ಲಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ದೊಡ್ಡ ಸೈಜಿನ ಪಾಟಲ್ಲಿರುವಂತಹ ಪ್ಲ್ಯಾಂಟನ್ನು ಆಗಿರ್ಬೋದು, ನರ್ಸರಿಯಿಂದ ತಂದ ಮೇಲೆ ನೆಟ್ ಪಾಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಆದಷ್ಟು ನೆಟ್ ಪಾಟ್ಗಳು ಮಣ್ಣಿನ ಮೇಲೆ ಕಾಣ್ತಾ ಇರೋದಿಲ್ಲ, ಮಣ್ಣಿನ ಒಳಗೂ ಕೂಡ ಕವರ್ ಆಗಿರುತ್ತೆ. ಆದಷ್ಟು ನೆಟ್ ಪಾಟನ್ನ ರಿಮೂವ್ ಮಾಡಿನೇ ರೀಪಾಟ್ನ ಮಾಡ್ಕೊಳ್ಬೇಕು. 5 ಇಂಚಿನ ಪಾಟಿಂದ ನಾನೀಗ 10 ಇಂಚಿನ ಪಾಟಿಗೆ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಸೈಜನ್ನ ಯೂಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ತಿದ್ದೀನಿ. ಬೋಗನ್ವಿಲ್ಲಾ ಪ್ಲ್ಯಾಂಟು ಔಟ್ಡೋರ್ ಪ್ಲ್ಯಾಂಟ್ ಅಂತ ಹೇಳಿದೆ. ಅದ್ರ ಜೊತೆಗೆ ಬೇರ್ಗಳು ಕೂಡ ತುಂಬ ದೊಡ್ಡದಾಗಿ ಬೆಳೆಯುತ್ತೆ, ಗಿಡದ ಬುಡನೂ ಕೂಡ ತುಂಬ ದೊಡ್ಡದಾಗಿ ಇರುತ್ತೆ. ಹಾಗಾಗಿನೇ 5 ಇಂಚಿನ ಪಾಟ್ ಸೈಜಿಂದ ನಾನೀಗ 10 ಇಂಚಿನ ಪಾಟಿಗೆ ರೀಪಾಟ್ನ ಮಾಡ್ಕೊಂಡಿದ್ದೀನಿ. 10 ಇಂಚಿನ ಪಾಟ್ ಸೈಜಲ್ಲಿ ಇರುವಂತಹ ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ತೊಗೊಂಡು ಬಂದಿದ್ದೀನಿ ನರ್ಸರಿಯಲ್ಲಿ. ರೀಪಾಟ್ನ ಮಾಡಲೇಬೇಕಾ, ನೆಟ್ ಪಾಟನ್ನು ರಿಮೂವ್ ಮಾಡಲೇಬೇಕಾ ಅನ್ನೋದಾದರೆ ಪ್ಲ್ಯಾಂಟು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಬೇಕು. ತುಂಬ ಹೆಲ್ದಿಯಾಗಿದೆ ಪ್ಲ್ಯಾಂಟು. ಪಾಟಲ್ಲಿ ಇರುವಂತಹ ಮಣ್ಣು ಕೂಡ ತುಂಬ ಬೇಗ ಡ್ರೈ ಆಗ್ತಿಲ್ಲ ಅನ್ನೋದಾದರೆ ಅದೇ ಪಾಟಲ್ಲಿ ಬಿಡ್ಬೋದು. ನೆಕ್ಸ್ಟ್ ಮಳೆಗಾಲ ಶುರುವಿನಲ್ಲಿನೇ ರೀಪಾಟ್ನ ಮಾಡ್ಕೊಳ್ಬೋದು. ಮಳೆಗಾಲ ಶುರುವಿನಲ್ಲಿ ರೀಪಾಟ್ನ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ರೀಪಾಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಮಣ್ಣನ್ನು ಸಂಪೂರ್ಣವಾಗಿ ತೆಗಿಬೇಕಾದ್ರೆ ನೆಟ್ ಪಾಟ್ನ ಯೂಸ್ ಮಾಡಿ ರೀಪಾಟ್ನ ಮಾಡಿದರೆ ಅದರಲ್ಲೂ ನೆಟ್ ಪಾಟು ಕರ್ಗೋ ಅಂತ ನೆಟ್ ಪಾಟ್ನ ಹಾಕಿರೋದಿಲ್ಲ. ಟಿಶ್ಯೂ ರೀತಿಯೂ ಕೂಡ ನೆಟ್ ಪಾಟ್ನ ಯೂಸ್ ಮಾಡಿ ಪ್ಲ್ಯಾಂಟ್ಗಳನ್ನು ಪಾಟಿಗೆ ಹಾಕಿರ್ತಾರೆ. ಇಂಡೋರ್ ಪ್ಲ್ಯಾಂಟಿಗೆ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಗಳಿಗೆ ನೆಟ್ ಪಾಟನ್ನು ಒಂದೇ ರೀತಿ ಯೂಸ್ ಮಾಡಿರೋದಿಲ್ಲ. ಹಾಗಾಗಿಯೇ ಆದಷ್ಟು ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ದೊಡ್ಡ ಪಾಟ್ ಸೈಜಲ್ಲಿ ಪ್ಲ್ಯಾಂಟನ್ನು ತೊಗೊಂಬಂದಿದ್ದೀನಿ ನರ್ಸರಿಯಿಂದ ಅನ್ನೋರು ಆದಷ್ಟು ನೆಟ್ ಪಾಟನ್ನು ರಿಮೂವ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ಮಾತ್ರ ರಿಮೂವ್ ಮಾಡಬೇಕು. ಸಾಧ್ಯ ಇಲ್ಲ ನೆಟ್ ಪಾಟನ್ನು ತೆಗಿಯೋಕ್ಕೆ, ಬೇರ್ಗಳು ಫುಲ್ಲು ಕವರ್ ಆಗಿದೆ, ನೆಟ್ ಪಾಟ್ ಫುಲ್ಲು ಕವರ್ ಆಗಿದೆ ಅನ್ನಬೇಕಾದ್ರೆ ಟ್ರೈ ಮಾಡ್ಬೋದು. ಹೇಗೆ ಅಂದರೆ ಎಲ್ಲಿ ನೆಟ್ ಪಾಟ್ ಕಾಣ್ತಾ ಇದೆ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಸಂಪೂರ್ಣವಾಗಿ ತೆಗಿಯೋಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಟೈಮಲ್ಲಿ ನೆಟ್ ಪಾಟ್ ಎಲ್ಲಿ ಕಾಣ್ತಾ ಇದೆ ಆದಷ್ಟು ಕಟ್ ಮಾಡ್ಬೋದಾ ಅಂತ ನೋಡ್ಕೊಳ್ಬೇಕು. ಅಲ್ಲಲ್ಲಿನೇ ನೆಟ್ ಪಾಟನ್ನು ಕಟ್ ಮಾಡ್ಕೊಳ್ಬೇಕು. 5 ಇಂಚಿನ ಪಾಟ್ ಸೈಜಲ್ಲಿ ಇರುವಂತಹ ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ತಗೊಳ್ಳೋದ್ರಿಂದ ಒಂದು ಬೆನಿಫಿಟ್ ಏನು ಅಂದರೆ ಬೇರ್ಗಳನ್ನು ಕೂಡ ವಿಡಿಯೋದಲ್ಲಿ ನೋಡಿದ್ರಿ, ನೆಟ್ ಪಾಟ್ ಹೊರಗಡೆ ಬಂದಿದೆ. ಜಸ್ಟ್ ನೆಟ್ ಪಾಟಿನ ಹೊರಗಡೆ 5 ಇಂಚಿನ ಪಾಟಲ್ಲಿ ಬಂದಿರುತ್ತೆ, ಕವರ್ ಆಗಿರೋದಿಲ್ಲ. ಸಂಪೂರ್ಣವಾಗಿ ನೆಟ್ ಪಾಟನ್ನ ಆರಾಮ್ಸಾಗಿ ರಿಮೂವ್ ಮಾಡ್ಕೊಳ್ಬೋದು. ಆದರೆ 10 ಇಂಚಿನ ಪಾಟ್ ಸೈಜ್ನ ತೊಗೊಳ್ಳೋದು, 15 ಇಂಚಿನ ಪಾಟ್ ಸೈಜ್ನ ತೊಗೊಂಡಾಗ ಬೇರ್ಗಳು ಸಂಪೂರ್ಣವಾಗಿ ಕವರ್ ಆಗಿರುತ್ತೆ. ಹಾಗಾಗಿ 5 ಇಂಚಿನ ಪಾಟ್ ಸೈಜಲ್ಲಿ ಇರುವಂತಹ ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ರೀಪಾಟ್ ಮಾಡೋಕ್ಕೆ ತುಂಬ ಈಸಿಯಾಗಿ ರೀಪಾಟ್ನ ಮಾಡ್ಕೊಳ್ಬೋದು. ನೆಟ್ ಪಾಟನ್ನು ಕೂಡ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದಿಷ್ಟು ಬೋಗನ್ವಿಲ್ಲಾ ಪ್ಲ್ಯಾಂಟನ್ನು ಯಾವ ರೀತಿ ರೀಪಾಟ್ ಮಾಡ್ಕೊಳ್ಬೇಕು, ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು ಅಂತ ನನಗೆಷ್ಟು ಮಾಹಿತಿ ಗೊತ್ತಿದೆ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.